ಮಲೆನಾಡು ಭಾಗದಲ್ಲಿ ಗಾಳಿಯ ಮಳೆಯ ಅಬ್ಬರ ಜೋರಾಗಿದೆ ನೋಡಿ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಣಗಾಳಿ ಜೊತೆ ಭಾರಿ ಮಳೆ ಆಗ್ತಾ ಇದೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ವಿಪರೀತವಾಗಿದೆ. ನಿನ್ನೆ ಮಧ್ಯಾಹ್ನದಿಂದಲೂ ರಣಗಾಳಿ ಜೊತೆ ಭಾರಿ ಮಳೆ ಆಗ್ತಾ ಇದೆ. ಗಾಳಿ ಮಳೆಗೆ ಹತ್ತಾರು ಮರ ಬಿದ್ದು ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಮನೆ ಮೇಲೆ ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಮೂಡಿಗೆರೆ ತಾಲೂಕಿನ ಬಡವನದಿಣ್ಣೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಡವನದಿಣ್ಣೆಯಲ್ಲಿ ಪೂರ್ಣೇಶ್ ಎಂಬುವರ ಮನೆ ಸಂಪೂರ್ಣವಾಗಿ ಧರಶಾಹಿಯಾಗಿದ್ದಾವೆ. ಬೃಹತ್ ಮರಗಳು ಬಿದ್ದು ಹತ್ತಾರು ಗ್ರಾಮಗಳು ನೋಡಿ. ಮತ್ತಿಕಟ್ಟೆ ಗ್ರಾಮದಲ್ಲಿ ಮರ ಬಿದ್ದು ರಸ್ತೆ ಸಂಪರ್ಕ ಬಹುತೇಕವಾಗಿ ಬಂದ್ ಆಗಿದೆ. ವಿದ್ಯುತ್ ಕಂಬಗಳ ಮೇಲೆ ಮರ ಬಿದ್ದು ಪವರ್ ಕಟ್ ಆಗಿದೆ. ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಡಳಿತ. ನೋಡಿ ಯಾವ ರೀತಿ ಬೃಹತ್ ಆಕಾರದ ಮರ ಧರಶಾಹಿ ಆಗಿದೆ ಅಂತ ಹೇಳಿ ಆ ಮನೆ ಮೇಲೆ ಯಾವ ರೀತಿ ಬಿತ್ತದೆ. ನಿಜಕ್ಕೂ ಅಲ್ಲಿನ ಜನತೆ ಕಂಗಾಲಾಗ್ಬಿಟ್ಟಿದ್ದಾರೆ. ವಿಪರೀತವಾಗಿ ಮಳೆ ಆಗ್ತಾ ಇದೆ ನಾನಾ ಭಾಗಗಳಲ್ಲಿ. ಬಡವನದಿಣ್ಣೆಯಲ್ಲಿ ಪೂರ್ಣೇಶ್ ಅನ್ನುವರ ಮನೆ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಸಾಕಷ್ಟು ಮರಗಳು ಧರಶಾಹಿ ಆಗಿರುವಂಥದ್ದು. ಈಗ ಮಳೆ ಬರ್ತಾ ಇದೆ ಅಂತ ಅಂದ ಕಾರಣಕ್ಕೆ ಈ ಮರಗಳ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದು, ಗೋಡೆ ಪಕ್ಕ ಹೋಗಿ ನಿಂತ್ಕೊಳ್ಳೋದು, ಈ ರೀತಿಯಾಗಿ ಮಾಡೋದು ತಪ್ಪು. ಯಾಕಂತಂದ್ರೆ ಯಾವ ಮರ ಯಾವ ಸಂದರ್ಭದಲ್ಲಿ ಉರುಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದು ಬಿರುಗಾಳಿ ಸಹಿತ ಮಳೆ ಆಗಿರುವಂಥದ್ದು. ಮನೆ ಯಾವ ರೀತಿ ಜಖಮ್ಗೊಂಡಿದೆ, ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ. ನಿಜಕ್ಕೂ ಮನೆಯ ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ಒಂದು ಕಡೆ ಮನೆಯನ್ನ ಕಳ್ಕೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ. ಈಗಾಗಲೇ ಸಂಪರ್ಕಗಳು ಕಡಿತ ಆಗಿದ್ದಾವೆ. ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ಈಗ ಮರ ಬಿದ್ದಿದೆ ಅಂತಂದ್ರೆ ಅದನ್ನ ಅಧಿಕಾರಿಗಳು ಬಂದು ತೆರವುಗೊಳಿಸಬೇಕು. ಈಗ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಇದರ ಮಧ್ಯೆ ತೆರವುಗೊಳಿಸೋದಕ್ಕೂ ಕೂಡ ಅವರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಮಳೆ ನಿಂತ್ಕೊಳ್ಳಿ, ತದನಂತರ ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಕೂಡ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಬಂದು ಮರವನ್ನ ತೆರವುಗೊಳಿಸುವವರೆಗೂ ಕೂಡ ಅವ್ರು ವೇಟ್ ಮಾಡಬೇಕಾಗತ್ತೆ. ನೋಡಿ ಯಾವ ರೀತಿ ಮನೆಯಲ್ಲಿರುವಂತಹ ವಸ್ತುಗಳು ಚಲ್ಲಾಪಿಲ್ಲಿ ಆಗಿದ್ದಾವೆ ಅಂತ ಹೇಳಿ. ಆದ್ರೆ ಪ್ರಾಣಹಾನಿ ಸಂಭವಿಸಿಲ್ಲ. ಮನೆಯಲ್ಲಿ ಯಾರು ಇರಲಿಲ್ಲ ಅನ್ಸುತ್ತೆ ಅದೃಷ್ಟವಶಾತ್. ಈ ರೀತಿಯಾದಂತಹ ದುರಂತ ಸಂಭವಿಸಬೇಕಾದ್ರೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರುವಂತಹ ದುರಂತ ಇದು. ಈಗ ಸಾಕಷ್ಟು ಕಡೆ ಮರಗಳು ಬಿದ್ದಿದ್ದಾವೆ. ಅವೆಲ್ಲವನ್ನ ಕೂಡ ಗಮನಿಸಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮುಂದಾಗಬಹುದು. ಯಾಕಂತಂದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಅಡ್ಡಿಪಡಿಸ್ಬಿಟ್ಟಿದೆ. ಈಗ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಬಿಕಾಸ್ ಮಳೆ ಬರ್ತಾ ಇದೆ. ಇದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಬಹುದು. ಅದರ ಹಿನ್ನೆಲೆಯಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಹವಾಮಾನ ಇಲಾಖೆ ಕೂಡ ಈಗ ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾರು ಅನಗತ್ಯವಾಗಿ ಮನೆಯಿಂದ ಹೊರಗಡೆ ಓಡಾಡಬೇಡಿ ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಏನಾದರೂ ಆಗಬಹುದು. ಈಗ ನೋಡಿ ಮನೆಯಲ್ಲಿದ್ರೂ ಕೂಡ ಪ್ರಾಬ್ಲಮ್. ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಳೆ ಯಾವ ರೀತಿ ನೆಲಸಮ ಆಗಿದೆ ನೋಡಿ.